ವೆಲ್ಕಮ್ ಬ್ಯಾಕ್. ಇದು ಬೀಜ ನೆನೆಸಿರೋದು ಈ ವರ್ಷಕ್ಕೆ ನಂದು ಬೀಜ ನಟ್ಟಿ ಮಾಡಲಿಕ್ಕೆ. ಇದನ್ನ ಇನ್ನು ಬೀಜ ಬೆರೆಸಿ ಬೆದಿನ ಎರಡು ನಾಳೆ ಇದು ಇಷ್ಟು ಹೊತ್ತಿಗೆ ಎತ್ತಿ ನೀರಿಂದ ಎತ್ಕ ನಾಡ್ದಿಗೆ ಒಂದು ದಿವಸ ಬಿಡ್ಕಿದು. ಆಮೇಲೆ ಬೆದಿ ಬಂದ ಸೋಮವಾರ ಮಂಗಳವಾರ ಇದಕ್ರಲ್ಲಿ ಬೆದಿ ಬರುತ್ತೆ. ಚೊಟ್ಟು ಗಾಡಿ ಅಮ್ಮ ಫುಲ್ ಚೊಟ್ಟೆ ಇತ್ತು ಅದಕ್ಕೆ ಹೋತ್ ಕಡೆಗೆ. ಮೊಟ್ಟೆ ಆಮ್ಲೆಟ್ ತಿಂಬಕ್ಕೆ ಮನಸ್ಸಾಯಿತು. ಅದಕ್ಕೆ ಎರಡು ಮೊಟ್ಟೆನ ಒಡೆದು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಅರಿಶಿನ ಮತ್ತು ಖಾರದ ಪುಡಿ ಮತ್ತು ಈರುಳ್ಳಿನ ಮತ್ತು ಇದು ಹಾಕಿದ್ದೇನೆ, ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಪ್ಯಾನನ್ನು ಬಿಸಿ ಹಾಕೋಕ್ಕಿಟ್ಟು ಆ ಪ್ಯಾನಿಗೆ ಹಾಕಿ ನಾನು ಆಮ್ಲೆಟ್ ಮಾಡಿದೆ. ಫಸ್ಟ್ ಆಮ್ಲೆಟು ನಾನು ಫಸ್ಟಿಗೆ ಮಾಡಿ ಆದಮೇಲೆ ತಿಂದಾದ್ಮೇಲೆ ಇದು ವಿಡಿಯೋ ಮಾಡಿರುವಂಥದ್ದು. ಏನಂದರೆ ಈ ಆಮ್ಲೆಟ್ ಸರಿ ಬಂದಿಲ್ಲ ಇತ್ತು, ಬಟ್ ನಾನು ಫಸ್ಟ್ ಮಾಡಿದ ಆಮ್ಲೆಟ್ ತುಂಬ ಚೆಂದ ಬಂತು. ಅದಾದಮೇಲೆ ಇನ್ನೂ ಒಂದು ಮಾಡಿದೆ, ಅದು ಸಹ ಒಳ್ಳೆ ಬಂತು. ಅದನ್ನು ಪಪ್ಪ ಮತ್ತು ತಂಗಿಗೆ ಕೊಟ್ಟೆ. ಈ ಆಮ್ಲೆಟು ನಂದು 3ನೇ ಆಮ್ಲೆಟು, ನಾನು ಮಾಡಿರುವಂಥ 3ನೇ ಆಮ್ಲೆಟು. ಇದು ಸಹ ಒಳ್ಳೆ ಬಂದಿತ್ತು. ಆಮೇಲೆ ಅದು 2 ಪೀಸಾಗಿ ಬಂತಲ್ಲ, ಅದೇನು ಕೆಟ್ಟದಾಗೇನಿರಲಿಲ್ಲ, ಮಗ್ಚುವಾಗ 2 ಆಗಿತ್ತು ಅಷ್ಟೇ. ಅದನ್ನು ಸಹ ನಾವು ತಿಂದ್ವಿ. ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಅಂತೇಳಿ ಹೇಳಿದ್ರೆ ಅದು ನಂದು ಮಾಡುವಾಗ ಮಿಸ್ ಆಗಿ ಅದು ಉಲ್ಟ ಪುಲ್ಟ ಬಿತ್ತು ಅಷ್ಟೇ. ಇದು ಎಲ್ಲ ಚೆನ್ನಾಗೇ ಇತ್ತು, ಒಳ್ಳೆ ಆಗಿದೆ. ಇನ್ನು ಕೆಲಸ ಆದಂಗೆ ಬಿಡಿ. ದಡ್ಡನು ಸಮೇತ ದತ್ತಗೂ ಒಂದು ಮೊಬೈಲ್ ತೆಗ್ಸಿ ಕೊಟ್ರೆ ಲಾಯ್ಕ್ ಅದು. ಇನ್ನು ಬಾಳು ಮೊಮ್ಮಗಿಳು ಇದು ಈಸಿ ದಡ್ಡ. ಟಿವಿ ರಿಮೋಟ್ಗಿಂತ ಇದು ಈಸಿ. ನಮಗೆ 4 ಕಡೆಯಿಂದ ಜಲಾವೃತವಾಗಿದೆ. ಅದಕ್ಕೆ ನಾವು ಬೈಲಿ ಹೊಯ್ಕ್ ಅಂತೇಳಿ ಹೇಳಿ ಎನ್ಸ್ಕೊಂಡು ಇಲ್ಲೊಂದು ಮರ ದಿಮ್ಮಿ ಇತ್ತು, ಆ ದಿಮ್ಮಿ ಮೇಲೆ ನಡ್ಕೊಂಡು ಹೋಗ್ಬೋದು. ಈಗ ದಿಮ್ಮಿನೂ ಇಲ್ಯಾ? ಅಯ್ಯಯ್ಯೋ, ಹಂಗ ನಾವು ಲಾಕ್ ಆಯ್ತಲ್ಲ. ನಾವೀಗ ಗೆದ್ದಿಗಂತೇಳಿ ಹೇಳಿ ಹೊರಟದ. ಆದರೆ ಎಲ್ಲ ಕಡೆನೂ ನೀರು, ತೋಡ ಫುಲ್ಲು ನೀರಾಯಿತು. ಈಗ ನಮ್ಗೆ ಹಾಕೋಕ್ಕೆ ಬೇರೆ ಪ್ಲೇಸೇ ಇಲ್ಲ. ಸೊ ಈಗ ನಾವು ಆಚೆಯಿಂದ ಹೋಗ್ಬೇಕು, ಅದೊಂದೇ ಪ್ಲೇಸ್ ಸಿಕ್ಕುದು. ನಮ್ಮದು ಕಂಠ ಕಡ್ದೋಯ್ತು, ಅದಕ್ಕೆ ಕಣ್ಕವಪ್ಪ ಅಂದ್ಕೊಂಡು ಹೇಳಿ ಹೊರಟದ್ದು ನಾವು. ಆದರೆ ಎಂತ ಮಾಡೋದು, ನಾವು ಗೆದ್ದಿಗೆ ಹಾಪ್ ಅಂದ್ಕೊಂಡು ಹೊರಟದ್ದು. ಇದು ಕಂಡ್ರೆ ವೆರಿ ಡೇಂಜರಸ್ ಥರ ತೋರ್ತಾ ಇತ್ತಪ್ಪ. ಆ ಕಡೆ ಎಲ್ಲ ಫುಲ್ ಮರ್ದೋಯ್ತು. ಸೊ ಗೆದ್ದಿಗೆ ಹಾಪ್ದು ಬೇಡ ಅಂತೇಳಿ ಹೇಳಿ ಆಯಿತು. ಎಂತಕ್ಕಂದ್ರೆ ಒಂದು ತೋಡಂಗೆ ನೀರು, ಇನ್ನೊಂದು ಅಲ್ಲೆಲ್ಲ ಎಲ್ಲ ಕಡೆಯಿಂದ ನೀರು ಹೊಡೆದೋಗ್ತಾ ಇತ್ತು. ದೊಡ್ಡ ತೋಡಂಗೆ ಅಲ್ಲೆಲ್ಲರೂ ಬಿದ್ದರೆ ಕಡೆಗೆ ಅರಬ್ಬಿ ಸಮುದ್ರದಲ್ಲೇ ಸಿಕ್ಕೋದು ನಾವು. ಸೊ ಈ ರಭಸ ನೋಡ, ಆಚೆ ರಭಸ ಕಾಣ ತುಂಬ ಸ್ಪೀಡಂಗೆ ಬರ್ತಿತ್ತು. ಕಡೆಗೆ ಅರಬ್ಬಿ ಸಮುದ್ರದಂಗೆ ಸಿಕ್ಕೋದು ಬೇಡ, ಅದಕ್ಕೆ ಇಲ್ಲ ಮನೆಗೆ ಕುಕ್ಕಮ್ಮ ಅನ್ಕೊಂಡು ಸ್ಟಾಪ್ ಮಾಡ್ತೀಗ. ಟಿಪ್ಪು ಊಟ ಆಯ್ತಾ? ಇದು ಉಡುಪಿ ಕುಂದಾಪುರ ಕಣಂಗಿಲ್ಲ ಮರತ್ಯ, ಮಲೆನಾಡು ಕಣಂಗಿ. ನನ್ನ ತಂಗಿ ಹೇಳ್ದಳು, ಅಕ್ಕ ಮಳೆ ಬತ್ತಿತ್ತು, ಜೋರು ತೊಳುವತ್ತು, ಏನಾರು ಮಾಡು ಅಂದ್ಕೊಂಡು. ಸೊ ಮನೆಯಲ್ಲಿ ಸದ್ಯಕ್ಕಿದ್ದದ್ದು ಇದೆ, ಅದಕ್ಕೆ ಪಕೋಡ ಮಾಡುವ ಅಂತೇಳಿ ಹೇಳಿ ಈರುಳ್ಳಿ ಎಲ್ಲ ಕೊಯ್ದು ಪಕೋಡಕ್ಕೆ ರೆಡಿ ಮಾಡಿದೆ. ಇನ್ನೇನು ಎಣ್ಣೆ ಬಿಸಿ ಆಯಿತು, ಇನ್ನು ಬಿಡ್ಲಕ್ಕೆ ಒಂದೊಂದು ನಿಧಾನಕ್ಕೆ 1-2 ನಿಮಿಷ ಬಿಟ್ಟು ಬಿಡ್ತೆ. ನಾನು ಇಲ್ಲಿ ತನಕ ಈರುಳ್ಳಿ ಬಜ್ಜಿ ಮಾಡೋದಿಲ್ಲ, ಇವತ್ತೇ ಫಸ್ಟ್. ಎಣ್ಣೆಯಲ್ಲಿ ಏನಾದ್ರು ಹೊರಿಯುವುದಂದ್ರೆ ನನಗೊಂದು ಸ್ವಲ್ಪ ಹೆದರಿಕೆ, ಅದಕ್ಕೆ ಸ್ವಲ್ಪ ದೂರನೇ ಇರ್ತೇನೆ ನಾನು. ಒಗ್ಗರಣೆ ಹಾಕುವಾಗ ಸಹ ಅಷ್ಟೇ, ಸ್ವಲ್ಪ ದೂರನೇ ಇರ್ತೇನೆ, ಯಾಕಂದ್ರೆ ನಮಗೆ ತುಂಬ ಹೆದರಿಕೆ ಆಗ್ತು ನೋಡಿ. ಗೆಲ್ಲಿಲ್ಲ, ನಾನೊಂದು 13 ವರ್ಷದಿಂದ
ಸ್ವಲ್ಪ ಬೆಂದಿದೆ, ಇನ್ನೊಂದು ಚೂ ಬೇಯಲಿಕ್ಕೆ ಉಂಟು. ನನ್ನ ಪಪ್ಪ ಇಷ್ಟಿಷ್ಟು ದೊಡ್ಡದು ಈರುಳ್ಳಿ ಇದು ಎಂಥದ್ದು ಮೆಣಸಿನ್ಕಾಯಿ ಕೊಯ್ದು ಹಾಕಿರಪ್ಪ. ಎಂತಕ್ಕೆ ಹಾಕಿರೋ ನಂಗೆ ಗೊತ್ತಿಲ್ಲ. ಅಯ್ಯೋ ಇದು ಬೇಕು ಮಗ ಅನ್ಕೊಂಡು ಹೇಳಿ ಹಾಕಿರಿ. ಇದನ್ನು ಯಾರು ತಿಂತು? ಇಷ್ಟಿಷ್ಟು ದೊಡ್ಡದಿತ್ತು, ಬಾಯಿ ಸಿಕ್ಕರೆ ಖಾರ ಹಪ್ಪ ಹಾಕ್ಬಿಟ್ಟಿತ್ತು. ಇದು ಫಸ್ಟ್ ಹಾಕ್ತದೆ ನಾನು. ಸೊ ಫಸ್ಟ್ ತೆಗುವ. ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದರು, ನೀನು ನಾನ್ ವೆಜ್ ನೆಕ್ಸ್ಟ್ ಟೈಮು ಏನಾದರೂ ವೆಜ್ ಮಾಡು, ನಾನು ಹಿಂಗೆ ಮಾರ್ಕ್ಸ್ ಕೊಡ್ತೆ ಹೇಳಿ. ನಾನೇ ಹೇಳಿದ್ದೆ ಅನಿಸುತ್ತೆ. ಏನಂತ ಹೇಳಿ, ನೆಕ್ಸ್ಟ್ ಟೈಮ್ ವೆಜ್ ಮಾಡ್ತೆ ಏನಾದರೂ ನನಗೆ 10 ಮಾರ್ಕ್ಸ್ ಕೊಡಿ ಅಂತ ಹೇಳಿ. ಸೊ ಈಗ ಈರುಳ್ಳಿ ಪಕೋಡ ಮಾಡಿದ್ದೇನೆ. ನಮ್ಮ ಭಾಷೆಗೆ ಇದಕ್ಕೆ ಈರುಳ್ಳಿ ಈರುಳ್ಳಿ ಬಜ್ಜಿ ಅಂತರು. ಸೊ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಈಗ ಸ್ವಲ್ಪ ನೀರೆಲ್ಲ ಇಳಿದಿತ್ತು. ಸೊ ಹೋಗಲು ಬಹುದು ಯಬ್ಬ ರಾಮ ಅದಕ್ಕೆ ಹಪ್ಪ ಅನ್ಕೊಂಡು ಬರ್ಕೊ ಒಂದ್ಸಲ ಗೆದ್ದಿಯಲ್ಲ. ಮುಗು ಇಲ್ಲೆಲ್ಲ ನೆಡು ತಿಂಗ್ ಜಾಗ್ರತೆಗೆ ನಡಿಕ, ಎಂತಕ್ಕಂದ್ರೆ ಕಾಲಡಿ ಹಾವು ಬರ್ತದ. ಸಿತಾ ನಾವು ಗೆದ್ದೆಯಂತಿರುವ ಸಮುದ್ರಕ್ಕೆ ಹೋಗ್ತಿದ್ದೇವೆ. ಸಮುದ್ರದಂತಿರುವ ಗೆದ್ದೆಗೆ ಹೋಗ್ತಾ ಇದ್ದೇವೆ. ಕ್ಯಾರಿ ತುಂಬುದು ಕಾಣಬಾರತ್ಯ. ಅಯ್ಯಬ್ಬಾ, ನಾನು ಮುಂಗಾಲ್ ಗಂಟು ನೀರಿತ್ತಿಲ್ಲ. ಈಗ ರಕ್ಷಿತ ಇಲ್ಲಿ ಜಾಗ್ರತೆ. ಹೌದು, ಒಂದು ನರಿ ಬಂದ್ರೆ ಜೋರತ್ತು. ಆವಾಗಲೇ ಇಲ್ಲೆಲ್ಲ ಫುಲ್ಲು ನೀರಿದಿತ್ತು. ಇವಾಗ ಸ್ವಲ್ಪ ಇಳಿದಿತ್ತು. ಈಗ ಮೇಲ್ತಾರೆಲ್ಲ ಕಾಣ್ಲಕ್ಕ ಸ್ವಲ್ಪ ಗೆದ್ದಿ ತೋರುತ್ತೆ. ಆಗಲ್ಲ ಗೆದ್ದಿ ಅಲ್ಲ, ಬರೀ ನೀರು ಸಮುದ್ರ ಇದ್ದಂಗೆ ಇತ್ತು. ಈಗ ಇಲ್ಲಿ ಹೆಂಗಿತ್ತಲ್ಲ ಹಾಗೇನೆ ಅಲ್ಲೂ ಇದ್ದಿತ್ತು. ಆಗ ಅಂಚುಕಟ್ಟೆ ತೋರುದಿಲ್ಲ, ಇದು ಅಂಚುಕಟ್ಟೆ ಆ್ಯಕ್ಚುಲಿ. ಅದ್ರ ನೀರಿನ ಲೆವೆಲಲ್ಲೇ ಇತ್ತು. ಇದಕ್ಕೂ ಹೆಚ್ಚು ಇದಿಲ್ಲ, ಅಂತರವೇ ಇಲ್ಲ. ಇನ್ನೊಂದು ಚೂರು ಮೇಲೆ ಬಂದರೆ ಇಲ್ಲಿಂದ ಸೀದಾ ಇಲ್ಲಿಗೆ ನೀರು. ಅಲ್ಲಲ್ಲ ಆತಿತ್ತಲ್ಲ, ಅದೇ ಅಲ್ಲಿ ಇವಾಗಲೂ ಹಾರ್ತಿದೆಯಲ್ಲ. ಕಣ ಯಬ್ಬಾ, ಗ್ಯಾಪೇ ಇಲ್ಲ ಮತ್ತೆ. ಒಂದು ಚೂರು ಗ್ಯಾಪ್ ಇಪ್ಪದಾಗ ಅಲ್ಲೂ ಓಪನ್ ಆಗ್ತಿತ್ತಾಗ. ಅಲ್ಲೊಂದು ಚೂರು ಇತ್ತಿತ್ತು ಬಬ್ಕಿಪ್ಪದು ಅಷ್ಟೇ. ಇಲ್ಲಿಂದ ತೋರುತ್ತೋ ಇಲ್ಲ ಗೊತ್ತಿಲ್ಲ ಕಣಿ. ಅಲ್ಲಿ ಅದು ತೋಡು ಆ್ಯಕ್ಚುಲಿ. ತೋಡಿಂದ ಈಚೆ ಗೆದ್ದಿಗೆ ನೀರು ಬರ್ತಾ ಇಪ್ಪದು. ನಾನು ಮಾಡಬೇಡ. ಎಸ್, ಈಗ ಇದನ್ನ ಬೆಟ್ ಹಾಕಿತ್ತು. ಇನ್ನು ಒನ್ ಡೇ ಅಂದ್ರೆ ಒಂದು 24 ಗಂಟೆ ಹಂಗೆ ಇದನ್ನ ಹಿಂಗೆ ಇಡುದು. ಇದನ್ನ ನೀರಿಗೆ ಹಾಕುದಿಲ್ಲ. ನಾಳೆ ಮತ್ತೆ ವಾಪಸ್ ನೀರಿಗೆ ಹಾಕುದು ಅಲ್ಲಮ್ಮ? ನಾಳೆ ಗೆದ್ದಿಗೆ ಹಾಕುದ ಡೈರೆಕ್ಟ್. ಈಗ 24 ಗಂಟೆ ನಾವು ನೀರಲ್ಲಿ ನೆನೆಸಿಟ್ಟಿದ್ದನ್ನ. ಆಮೇಲೆ ಒಂದಿನ ಫುಲ್ಲು ಹೊರಗಿಡುದು. ನಾಡಿದ್ದು ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಿಗ್ಗೆ ತಗೊಂಡೋಗಿ ಗೆದ್ದಿಗೆ ಹಾಕೋದು. ಹೆಂಗೆ ಎಲ್ಲರೂ ಹಾಗೆ ಮಾಡ್ತಾರೆ, ನಾವು ಹಾಗೆ ಮಾಡತ್ತು. ವಿಶೇಷ ಎಂತ ಇಲ್ಲ ಇದ್ರಂಗೆ. ಓಕೆ, ಬಾಯ್. ಚುಂಕಿ, ಮೀನು ತಂದ್ರ ಬಂಗಾರ? ಮೀನು ತಂದ್ರ? ಹೇಳು, ನಾಚ್ಕೊಂಡ್ಬೇಡ. ಪಪ್ಪ ಬಪ್ಪುದನ್ನ ನಾವು ಕಾಯ್ತೋ ಇಲ್ಲಿಯೋ ಗೊತ್ತಿಲ್ಲ. ಚುಂಕಿ ಮಾತ್ರ ಪಪ್ಪ ಬಪ್ಪುದನ್ನೇ ಕಾಯೋದು. ಮೀನ್ ತರ್ಲಿಯಾ ಚುಂಕಿ? ಮೀನ್ ತರ್ಲಿಯಾ? ಚುಂಕಿ ಎಡುದಿಲ್ಲ ಬಂಗಾರ? ಚುಂಕಿ
ಎತ್ತ ನನ್ ಬೇಕಾ ಎದ್ದತ್ತೆ ಬಂಗಾರದ್ದೆ ಹ ನೋಡಿ ಒಂದು ಇಡೀ ಮ್ಯಾಟ್ ಇದಕ್ಕೆ ಒಂದು ಕಮ್ಕಾಯ್ತು. ಇದ್ರ ಮಕ್ಕಳಿಗೆ ಸೋಫ್ವೇ ಆಯ್ತು.